ನಮಸ್ಕಾರ ಸ್ನೇಹಿತರೆ. 2011 ದೆಹಲಿಯ ಜಂತರ್ ಮಂತರ್. ಒಬ್ಬ 74 ವರ್ಷದ ವ್ಯಕ್ತಿ ಸಣ್ಣ ವೇದಿಕೆ ಮೇಲೆ ಕುಳಿತು ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ. ಅವರ ಬಳಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿಲ್ಲ, ಯಾವುದೇ ದೊಡ್ಡ ಸಂಘಟನೆ ಇರಲಿಲ್ಲ, ಯಾವುದೇ ಅಧಿಕಾರವೂ ಇರಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಬೀದಿಗಿಳಿತಾರೆ. ದೇಶದ ಬಹುತೇಕ ಎಲ್ಲಾ ನ್ಯೂಸ್ ಚಾನೆಲ್ಸ್‌ನಲ್ಲಿ ಒಂದೇ ವಿಷಯನ ತೋರಿಸ್ತಾ ಇದ್ರು. ಸರ್ಕಾರದ ಮೇಲೆ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಯ್ತಾ ಹೋಯಿತು. ಈ ಚಳವಳಿ ಕೇವಲ ಒಂದು ಪ್ರೊಟೆಸ್ಟ್ ಆಗಿರಲಿಲ್ಲ. ಅದೊಂದು ನ್ಯಾಷನಲ್ ಮೂವ್‌ಮೆಂಟ್ ಆಗಿ ಮಾರ್ಪಟ್ಟಿತ್ತು. ಇದಾದ ಸುಮಾರು 10 ವರ್ಷಗಳ ನಂತರ ಭಾರತ ಮತ್ತೊಂದು ಐತಿಹಾಸಿಕ ಪ್ರೊಟೆಸ್ಟ್‌ನ ನೋಡಿತು. ಫಾರ್ಮರ್ ಪ್ರೊಟೆಸ್ಟ್. ಒಂದು ವರ್ಷಕ್ಕೂ ಹೆಚ್ಚು ಕಾಲ ಸಾವಿರಾರು ಜನ ರೈತರು ದೆಹಲಿಯ ಬಾರ್ಡರ್‌ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಬಿಸಿಲು, ಮಳೆ, ಚಳಿ ಯಾವುದಕ್ಕೆ ಹಿಂಸರಿಲಿಲ್ಲ. ಕೊನೆಗೆ ಕೇಂದ್ರ ಸರ್ಕಾರ 3 ಫಾರ್ಮುಲಾಸ್ ಅನ್ನ ಹಿಂತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿತು. ಮತ್ತೆ ಕೆಲವು ವರ್ಷಗಳ ನಂತರ ದೇಶ ಮತ್ತೊಮ್ಮೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಚರ್ಚೆಯನ್ನು ನೋಡ್ತಾ ಇದೆ. ಅದು ನೀಟ್ ಪೇಪರ್ ಲೀಕ್, ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಮತ್ತೆ ಎಜುಕೇಷನ್ ಸಿಸ್ಟಮ್ ಮೇಲೆ ತುಂಬಾ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಸೋನಂ ವಾಂಗ್ಚುಕ್ ಸೇರಿದಂತೆ ಹಲವರು ವಿದ್ಯಾರ್ಥಿಗಳ ಪರವಾಗಿ ಧ್ವನಿನ ಎತ್ತಾ ಇದ್ದಾರೆ. ದೇಶದ ಅನೇಕ ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ಇವತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲಕ್ಷಾಂತರ ಪೋಸ್ಟ್ ಅನ್ನು ನೋಡಬಹುದು. ಆದ್ರೆ ಈ ಮೊಮೆಂಟ್ ಅಣ್ಣಾ ಹಜಾರೆ ಅವರ ಚಳುವಳಿಯಿಂದ ದೇಶವನ್ನೇ ಒಂದಾಗಿಸಲಿಲ್ಲ. ಫಾರ್ಮರ್ ಪ್ರೊಟೆಸ್ಟ್‌ನಷ್ಟು ದೀರ್ಘಕಾಲದ ರಾಷ್ಟ್ರೀಯ ಒತ್ತಡವನ್ನು ನಿರ್ಮಿಸಲಿಲ್ಲ. ಹಾಗಾದ್ರೆ ಪ್ರಶ್ನೆ ಒಂದೇ. ಒಂದೇ ದೇಶ, ಒಂದೇ ಡೆಮೋಕ್ರಸಿ, ಪ್ರೊಟೆಸ್ಟ್ ಮಾಡುವ ಹಕ್ಕು ಎಲ್ರಿಗೂ ಒಂದೇ ಇದ್ದಾಗ, ಒಂದು ಮೂವ್‌ಮೆಂಟ್ ಸರ್ಕಾರವನ್ನ ಮಾತುಕತೆಗೆ ಕರೆಸುತ್ತೆ. ಇನ್ನೊಂದು ಮೂವ್‌ಮೆಂಟ್ ರಾಷ್ಟ್ರೀಯ ಚರ್ಚೆ ಆಗುತ್ತೆ. ಮತ್ತೊಂದು ಯಾಕೆ ಸೀಮಿತವಾಗುತ್ತದೆ? ಇದು ಕೇವಲ ರಾಜಕೀಯ ಪ್ರಶ್ನೆಯಲ್ಲ. ಅಣ್ಣಾ ಹಜಾರೆ ಮೂವ್‌ಮೆಂಟ್, ಒಂದು ಸಾಮಾನ್ಯ ಪ್ರತಿಭಟನೆ ಹೇಗೆ ರಾಷ್ಟ್ರೀಯ ಚಳುವಳಿಯಾಯಿತು? 2011ರಲ್ಲಿ ಭಾರತೀಯ ರಾಜಕೀಯ ವಾತಾವರಣ ಸಂಪೂರ್ಣ ಬೇರೆ ರೀತಿಯಲ್ಲಿ ಇತ್ತು. 2G ಸ್ಪೆಕ್ಟ್ರಮ್ ಸ್ಕ್ಯಾಮ್, ಕಾಮನ್‌ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಅಂಡ್ ಆದರ್ಶ್ ಹೌಸಿಂಗ್ ಸ್ಕ್ಯಾಮ್, ಒಂದಾದ ಮೇಲೊಂದು ಭ್ರಷ್ಟಾಚಾರದ ಆರೋಪಗಳು ಹೊರಬರ್ತಾ ಇದ್ವು. ಸಾಮಾನ್ಯ ಜನರಲ್ಲಿ ಒಂದೇ ಭಾವನೆ ಹುಟ್ಟಿತ್ತು, ಸಿಸ್ಟಮ್ ಬದಲಾಗಬೇಕು ಅಂತ. ಅದೇ ಸಮಯದಲ್ಲಿ ಮುಂದೆ ಬಂದವರು ಅಣ್ಣಾ ಹಜಾರೆ. ಅವರು ಹೊಸ ಬೇಡಿಕೆಯನ್ನು ಇಟ್ಟಿರಲಿಲ್ಲ. ಜನರು ಈಗಾಗಲೇ ಅನುಭವಿಸುತ್ತಿದ್ದ ಕೋಪಕ್ಕೆ ಒಂದು ಮುಖಾನ ಕೊಡ್ತಾರೆ. ಒಂದು ಡೈರೆಕ್ಷನ್‌ನ ಕೊಡ್ತಾರೆ. ಒಂದು ಸಿಂಬಲ್‌ನ ಕೊಡ್ತಾರೆ. ಆ ಸಿಂಬಲ್ ಯಾವುದಂದ್ರೆ ಹಂಗರ್ ಸ್ಟ್ರೈಕ್. ಅಂದ್ರೆ ಉಪವಾಸ ಸತ್ಯಾಗ್ರಹ. ಆದ್ರೆ ಕೇವಲ ಹಂಗರ್ ಸ್ಟ್ರೈಕ್ ಮಾಡಿದ್ರೆ ದೇಶದ ಜನರೆಲ್ಲ ಬೀದಿಗೆ ಬರ್ತಾರಾ? ಖಂಡಿತವಾಗಿಯೂ ಇಲ್ಲ. ಪೊಲಿಟಿಕಲ್ ಸೈನ್ಸ್ ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರನ ಕೊಡುತ್ತೆ. ಒಂದು ಪ್ರೊಟೆಸ್ಟ್ ಯಶಸ್ವಿಯಾಗೋದಕ್ಕೆ ಕೋಪ ಸಾಕಾಗೋದಿಲ್ಲ. ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಕೂಡ ಸಾಕಾಗೋದಿಲ್ಲ. ಅದಕ್ಕಾಗಿ ರಿಸೋರ್ಸಸ್‌ನ ಸರಿಯಾದ ರೀತಿಯಲ್ಲಿ ಮೊಬಿಲೈಸ್ ಮಾಡಬೇಕು. ಇದನ್ನೇ ಪೊಲಿಟಿಕಲ್ ಸೈನ್ಸ್‌ನಲ್ಲಿ ರಿಸೋರ್ಸ್ ಮೊಬಿಲೈಜೇಷನ್ ಥಿಯರಿ ಅಂತ ಕರೀತಾರೆ. ಈ ಥಿಯರಿ ಪ್ರಕಾರ ಯಾವುದೇ ಮೂವ್‌ಮೆಂಟ್ ಯಶಸ್ವಿಯಾಗೋದಕ್ಕೆ 4 ಪ್ರಮುಖ ಅಂಶಗಳು ಅತ್ಯಂತ ಮುಖ್ಯ. ಮೊದಲನೇದು ಮೆಸೆಂಜರ್, ಅಂದ್ರೆ ಲೀಡರ್ ಯಾರು ಅನ್ನೋದು. ಜನರು ಅವರ ಮಾತನ್ನ ಯಾಕೆ ನಂಬಬೇಕು? ಅವರ ಕ್ರೆಡಿಬಿಲಿಟಿ ಏನು? ಅಣ್ಣಾ ಹಜಾರೆ ಅವರ ದೊಡ್ಡ ಶಕ್ತಿ ಇದೆ. ಅವರು ರಾಜಕಾರಣಿಯಾಗಿರಲಿಲ್ಲ, ಅವರು ಅಧಿಕಾರದಲ್ಲಿರಲಿಲ್ಲ. ಸರಳ ಜೀವನ ನಡೆಸುವ ಸಮಾಜ ಸೇವಕರಾಗಿ ಜನರಿಗೆ ಈಗಾಗಲೇ ಪರಿಚಿತರಾಗಿದ್ರು. ಆದ್ರಿಂದ ಅವರ ಮಾತು ಜನರಿಗೆ ವಿಶ್ವಾಸಾರ್ಹವಾಗಿ ಕೇಳಿಸ್ತು. ಎರಡನೇದು ಮೆಸೇಜ್. ಲೀಡರ್ ಇದ್ರೆ ಸಾಕಾಗೋದಿಲ್ಲ. ಅವರ ಮೆಸೇಜ್ ಕೂಡ ಸರಳವಾಗಿರಬೇಕು, ಸಿಂಪಲ್ ಆಗಿರಬೇಕು. ಅಣ್ಣಾ ಹಜಾರೆ ಅವರ ಮೆಸೇಜ್ ಕೇವಲ ಒಂದೇ ಒಂದು ಸಾಲು: ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಒಂದೇ ಇಶ್ಯೂ, ಒಂದೇ ಡಿಮ್ಯಾಂಡ್. ಜನರು ಅದನ್ನೇ ಕೆಲವೇ ಸೆಕೆಂಡ್‌ಗಳಲ್ಲಿ ಅರ್ಥ ಮಾಡ್ಕೊಂಡ್ರು. ಮೂರನೇದು ಮೆಕ್ಯಾನಿಕ್ಸ್. ಒಳ್ಳೆ ಮೆಸೇಜ್ ಇದ್ರೂ ಅದು ಜನರಿಗೆ ತಲುಪದಿದ್ರೆ ಮೂವ್‌ಮೆಂಟ್ ಬೆಳೆಯೋದಿಲ್ಲ. ಅಣ್ಣಾ ಹಜಾರೆ ಅವರ ಮೂವ್‌ಮೆಂಟ್‌ನಲ್ಲಿ ಇದೇ ಒಂದು ದೊಡ್ಡ ಸ್ಟ್ರೆಂತ್ ಆಗಿತ್ತು. ಟಿವಿ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಸಿವಿಲ್ ಸೊಸೈಟಿ, ಸ್ಟೂಡೆಂಟ್ಸ್, ಈವನ್ ಮಿಡಲ್ ಕ್ಲಾಸ್ ಅಂಡ್ ರಿಟೈರ್ಡ್ ಆಫೀಸರ್ಸ್ ಎಲ್ಲರೂ ಒಂದೇ ನ್ಯಾರೇಟಿವ್‌ನ ಆಂಪ್ಲಿಫೈ ಮಾಡ್ತಾ ಇದ್ರು. ಪ್ರತಿಯೊಂದು ಪ್ಲಾಟ್‌ಫಾರ್ಮ್‌ನಲ್ಲಿ ಒಂದೇ ಮೆಸೇಜ್ ಅನ್ನ ರಿಪೀಟ್ ಮಾಡ್ತಾ ಇತ್ತು. ಅದರ ಪರಿಣಾಮ ಒಂದು ಲೋಕಲ್ ಪ್ರೊಟೆಸ್ಟ್ ನಿಧಾನವಾಗಿ ನ್ಯಾಷನಲ್ ಮೂವ್‌ಮೆಂಟ್ ಆಗಿ ಬದಲಾಯಿತು. ನಾಲ್ಕನೇದು ಮಿಷನರೀಸ್. ಅಂದ್ರೆ ಪೊಲಿಟಿಕಲ್ ಸೈನ್ಸ್‌ನಲ್ಲಿ ಇದನ್ನ ಗ್ರಾಸ್ ರೂಟ್ ಮೊಬಿಲೈಜೇಷನ್ ಅಂತಾನೂ ಕರೀತಾರೆ. ಅಂದ್ರೆ ಗ್ರೌಂಡ್‌ನಲ್ಲಿ ಕೆಲಸ ಮಾಡೋ ವಾಲಂಟಿಯರ್ಸ್. ಅವರು ಕೇವಲ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ, ಮೆಸೇಜ್ ಅನ್ನ ಮನೆ ಮನೆಗೆ ಕೊಂಡೊಯ್ದ್ರು. ಹೊಸ ಜನರನ್ನ ಸೇರಿಸಿದ್ರು. ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ದೊಡ್ಡ ಕ್ಯಾಂಪೇನ್‌ಗಳಾಗಿ ರೂಪಿಸಿದ್ರು. ಒಂದೇ ನಗರದಲ್ಲಿ ನಡೆದ ಪ್ರತಿಭಟನೆ ಮತ್ತೊಂದು ನಗರಕ್ಕೂ ತಲುಪುವಂತೆ ಮಾಡಿದ್ರು. ಇದು ಯಾವುದೇ ಮೂವ್‌ಮೆಂಟ್‌ಗೆ ಅತ್ಯಂತ ದೊಡ್ಡ ಶಕ್ತಿ. ಈ 4 ಅಂಶಗಳಿದಾವಲ್ಲ, ಮೆಸೆಂಜರ್, ಮೆಸೇಜ್, ಮೆಕ್ಯಾನಿಕ್ಸ್ ಅಂಡ್ ಮಿಷನರೀಸ್, ಇವು ಅಣ್ಣಾ ಹಜಾರೆ ಅವರ ಮೂವ್‌ಮೆಂಟ್‌ನಲ್ಲಿ ಒಂದೇ ಡೈರೆಕ್ಷನ್‌ನಲ್ಲಿ ಕೆಲಸ ಮಾಡಿದ್ದು. ಆದ್ರೆ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಇತ್ತು. ಅದು ಈ 4ಕ್ಕಿಂತ ಪವರ್‌ಫುಲ್. ಅದೇ ಫಸ್ಟ್ ಇಂಪ್ರೆಷನ್. ಅಂದ್ರೆ ಮೊದಲು ನೀವು ಹೇಗೆ ಪೋರ್ಟ್ರೇ ಮಾಡ್ತೀರಾ ನಿಮ್ಮ ಮೂವ್‌ಮೆಂಟ್‌ನ ಅನ್ನೋದು. ಸೈಕಾಲಜಿನಲ್ಲಿ ಇದನ್ನ ಪ್ರೈಮರಿ ಎಫೆಕ್ಟ್ ಅಂತಾನೂ ಕರೀತಾರೆ. ಯಾವುದೇ ಪ್ರೊಟೆಸ್ಟ್ ಯಶಸ್ವಿ ಆಗಬೇಕಾದ್ರೆ ಕೇವಲ ಜನರ ಕೋಪ ಸಾಕಾಗೋದಿಲ್ಲ. ಮೆಸೆಂಜರ್, ಮೆಸೇಜ್, ಮೆಕ್ಯಾನಿಕ್ಸ್ ಅಂಡ್ ಮಿಷನರೀಸ್, ಈ 4 ಅಂಶಗಳು ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಸೈಕಾಲಜಿಯಲ್ಲಿ ಹೇಳುವ ಪ್ರೈಮರಿ ಎಫೆಕ್ಟ್ ಅಂದ್ರೆ ಜನರ ಮನಸ್ಸಿನಲ್ಲಿ ಮೂಡೋ ಮೊದಲ ಇಂಪ್ರೆಷನ್ ಕೂಡ ಬಹಳ ದೊಡ್ಡ ಪಾತ್ರನ ವಹಿಸುತ್ತೆ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತ ಮತ್ತೊಂದು ದೊಡ್ಡ ಪ್ರೊಟೆಸ್ಟ್ ಅನ್ನ ನಾವು ನೋಡಲೇಬೇಕು. ಅದು ಫಾರ್ಮರ್ ಪ್ರೊಟೆಸ್ಟ್. ಸರ್ಕಾರ ಯಾಕೆ 3 ಫಾರ್ಮುಲಾಸ್ ಅನ್ನ ಹಿಂತೆಗೆದುಕೊಂಡಿತು? 2020ರಲ್ಲಿ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದಿತ್ತು. ಸರ್ಕಾರ ವಾದ ಏನಂದ್ರೆ
ಈ ಕಾಯ್ದೆಗಳು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಮಾರ್ಕೆಟ್ ಆಕ್ಸೆಸ್‌ನ ಕೊಡ್ತವೆ. ಪ್ರೈವೇಟ್ ಇನ್ವೆಸ್ಟ್‌ಮೆಂಟ್ ಹೆಚ್ಚಾಗುತ್ತೆ. ಇದರಿಂದ ರೈತರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತವೆ ಅಂತ ಅದ್ರ ಉದ್ದೇಶ ಆಗಿತ್ತು. ಆದ್ರೆ ದೇಶದ ಹಲವಾರು ಜನ ರೈತ ಸಂಘಟನೆಗಳು ಈ ಕಾಯ್ದೆಗಳಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವು. ಅವರ ಆತಂಕ ಏನಂದ್ರೆ ಎಂಎಸ್‌ಪಿ ವ್ಯವಸ್ಥೆ ಬದಲಾಗಬಹುದು, ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ಪ್ರಭಾವ ಹೆಚ್ಚಾಗಬಹುದು, ಸಣ್ಣ ರೈತರಿಗೆ ಭವಿಷ್ಯದಲ್ಲಿ ತೊಂದರೆ ಆಗಬಹುದು. ಈ ಆತಂಕದ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ದೆಹಲಿಯ ಗಡಿಗಳ ಹತ್ರ ಬಂದರು. ಆದ್ರೆ ಇಲ್ಲಿ ಪ್ರಶ್ನೆಯನ್ನ ಕೇಳಬೇಕು. ರೈತರು ಪ್ರತಿಭಟನೆ ಮಾಡಿದ್ರು ಅಂದ್ರೆ ಮಾತ್ರ ಸರ್ಕಾರ ಕಾನೂನು ಹಿಂತೆಗೊಳ್ತಾ ಇದೆಯಾ? ಅದರ ಉತ್ತರ ಇಲ್ಲ. ಅದರ ಹಿಂದೆ ಬಹಳ ದೊಡ್ಡ ಆರ್ಗನೈಸೇಷನಲ್ ಸ್ಟ್ರೆಂತ್ ಇತ್ತು. ರಿಸೋರ್ಸ್ ಮೊಬಿಲೈಜೇಷನ್ ಥಿಯರಿ ಇಲ್ಲಿ ಹೇಗೆ ಕೆಲಸ ಮಾಡ್ತು ಅನ್ನೋದು ನೋಡೋಣ ಬನ್ನಿ. ಮೊದಲನೇದು ಮೆಸೆಂಜರ್. ಇಲ್ಲಿ ಒಬ್ಬ ವ್ಯಕ್ತಿಯ ನಾಯಕತ್ವ ಇರಲಿಲ್ಲ. ಹಲವಾರು ಫಾರ್ಮರ್ ಯೂನಿಯನ್ಸ್ ಇದ್ದು, ಅವರು ವಿಭಿನ್ನ ರಾಜ್ಯಗಳಿಂದ ಬಂದಿದ್ರು. ಮುಖ್ಯ ಬೇಡಿಕೆಗಳಲ್ಲಿ ಬಹುತೇಕ ಒಂದೇ ಧ್ವನಿ ಕೇಳಿಸ್ತು. ಎರಡನೇದು ಮೆಸೇಜ್. ಸಂಪೂರ್ಣ ದೇಶಕ್ಕೆ ಒಂದೇ ಮೆಸೇಜ್ ತಲುಪ್ತು. 3 ಫಾರ್ಮುಲಾಸ್‌ನ ಹಿಂತೆಗೆದುಕೊಳ್ಬೇಕು ಅಂತ. ಇದರಲ್ಲಿ ಕ್ಲಾರಿಟಿ ಇತ್ತು. ಜನರಿಗೆ ಈ ಪ್ರೊಟೆಸ್ಟ್ ಯಾವ ವಿಷಯಕ್ಕಾಗಿ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಯಿತು. ಮೂರನೇದು ಮೆಕ್ಯಾನಿಕ್ಸ್. ಈ ಮೊಮೆಂಟ್ ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರಲಿಲ್ಲ. ಗ್ರೌಂಡ್ ಆರ್ಗನೈಸೇಷನ್ ಇತ್ತು, ಫಾರ್ಮರ್ ಯೂನಿಯನ್ಸ್ ಇದ್ವು, ಲಂಗರ್ ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಇತ್ತು, ಮೆಡಿಕಲ್ ಕ್ಯಾಂಪ್ಸ್ ಇತ್ತು ಮತ್ತು ಟ್ರಾನ್ಸ್‌ಪೋರ್ಟ್ ನೆಟ್‌ವರ್ಕ್ ಇತ್ತು. ವಿವಿಧ ರಾಜ್ಯಗಳಿಂದ ನಿರಂತರವಾಗಿ ಹಲವಾರು ಜನ ಬರ್ತಾ ಇದ್ರು. ಟಿವಿ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಪ್ಲಾಟ್‌ಫಾರ್ಮ್ಸ್ ಎಲ್ಲವೂ ಈ ಪ್ರೊಟೆಸ್ಟ್‌ನಲ್ಲಿ ರಾಷ್ಟ್ರೀಯ ಚರ್ಚೆಯಾಗಿ ಮಾಡಿದ್ದು. ನಾಲ್ಕನೇದು ಮಿಷನರೀಸ್ ಅಂದ್ರೆ ವಾಲಂಟಿಯರ್ಸ್. ಇಲ್ಲಿ ಸಾವಿರಾರು ಜನ ಕೇವಲ ಪ್ರತಿಭಟನೆಗೆ ಬಂದಿರಲಿಲ್ಲ. ಅವರು ದಿನನಿತ್ಯದ ವ್ಯವಸ್ಥೆಯನ್ನೇ ನೋಡ್ಕೊಳ್ತಾ ಇದ್ರು. ಆಹಾರ, ಆರೋಗ್ಯ, ಸಂಘಟನೆ, ಕಮ್ಯುನಿಕೇಷನ್, ಲೀಗಲ್ ಸಪೋರ್ಟ್ ಎಲ್ಲವೂ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನಡೀತಾ ಇತ್ತು. ಅದರ ಪರಿಣಾಮ ಈ ಪ್ರೊಟೆಸ್ಟ್ ಕೆಲವು ದಿನಗಳ ಕಾರ್ಯಕ್ರಮವಾಗಿರಲಿಲ್ಲ. ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಮುಂದುವರೆಯುವ ಸಾಮರ್ಥ್ಯ ಪಡೆದುಕೊಂಡಿತು. ಕೊನೆಗೆ 2021ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3 ಫಾರ್ಮುಲಾಸ್ ಅನ್ನ ಹಿಂತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದ್ರು. ಈ ನಿರ್ಧಾರದ ಹಿಂದೆ ಹಲವು ರಾಜಕೀಯ, ಸಾಮಾಜಿಕ, ಸಾರ್ವಜನಿಕ ಮತ್ತು ಅಂಶಗಳು ಇತ್ತು ಅನ್ನೋದು ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಆದ್ರೆ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿತ್ತು. ಈ ಮೊಮೆಂಟ್ ದೀರ್ಘಕಾಲ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಮೊಮೆಂಟಮ್‌ನ ಉಳಿಸಿಕೊಳ್ಳೋದಕ್ಕೆ ಯಶಸ್ವಿಯಾಗಿತ್ತು. ಈಗ ಸೋನಂ ವಾಂಗ್ಚುಕ್ ಅವರ ಮೊಮೆಂಟ್‌ಗೆ ಕಡೆ ಬರೋಣ. ಈ ಮೊಮೆಂಟ್‌ನ ಕೇಂದ್ರ ಬಿಂದು ಕೇವಲ ಒಂದು ವಿಷಯವಾಗಿರಲಿಲ್ಲ. ಒಂದು ಕಡೆ ನೀಟ್ ಪೇಪರ್ ಲೀಕ್ ಕುರಿತು ದೇಶದಲ್ಲಿ ಆಕ್ರೋಶ ಇತ್ತು. ಮತ್ತೊಂದು ಕಡೆ ಲದಾಖ್‌ಗೆ ಸಂಬಂಧಿಸಿದಂತ ಕೆಲವು ಬೇಡಿಕೆಗಳು ಚರ್ಚೆಯಲ್ಲಿದ್ದವು. ವಿದ್ಯಾರ್ಥಿಗಳ ಭವಿಷ್ಯ, ಪರೀಕ್ಷಾ ವ್ಯವಸ್ಥೆ, ಆಡಳಿತ ಪಾರದರ್ಶಕತೆ, ಪ್ರಾದೇಶಿಕ ಬೇಡಿಕೆಗಳು ಈ ಎಲ್ಲಾ ವಿಷಯಗಳು ಸಾರ್ವಜನಿಕ ಚರ್ಚೆಯಲ್ಲಿ ಒಂದೇ ಸಮಯದಲ್ಲಿ ಕಾಣಿಸಿಕೊಂಡವು. ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಒಂದು ವಿಷಯನ ಹೇಳುತ್ತೆ. ಫ್ರೇಮಿಂಗ್ ಥಿಯರಿ. ಫ್ರೇಮಿಂಗ್ ಥಿಯರಿ ಅಂದ್ರೆ ಏನಂದ್ರೆ, ಯಾವುದೇ ಮೊಮೆಂಟ್ ಜನರಿಗೆ ಅರ್ಥವಾಗಬೇಕಾದ್ರೆ ಅದರ ನರೇಟಿವ್ ತುಂಬಾ ಕ್ಲಿಯರ್ ಆಗಿರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ 5 ಸೆಕೆಂಡ್‌ಗಳಲ್ಲಿ ಅರ್ಥ ಮಾಡ್ಕೊಳ್ಳುವಷ್ಟು ಈಸಿ ಆಗಿರಬೇಕು. ಅಣ್ಣಾ ಹಜಾರೆ ಅವರ ಮೂವ್‌ಮೆಂಟ್‌ನಲ್ಲಿ ಉತ್ತರ ಸರಳವಾಗಿತ್ತು. ಆನ್ಸರ್ ತುಂಬಾನೇ ಸಿಂಪಲ್ ಆಗಿತ್ತು. ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಫಾರ್ಮರ್ ಪ್ರೊಟೆಸ್ಟ್‌ನಲ್ಲಿ ಉತ್ತರ ಸರಳವಾಗಿತ್ತು. 3 ಫಾರ್ಮುಲಾಸ್‌ನ ಹಿಂತೆಗೆದುಕೊಳ್ಬೇಕು ಅನ್ನೋದು. ಆದ್ರೆ ಹಲವಾರು ವಿಷಯಗಳು ಒಂದೇ ಸಮಯದಲ್ಲಿ ಸಾರ್ವಜನಿಕರ ಚರ್ಚೆಯಲ್ಲಿ ಬಂದಾಗ, ಸಾಮಾನ್ಯ ಜನರಿಗೆ ಈ ಮೊಮೆಂಟ್‌ನ ಮುಖ್ಯ ಆದ್ಯತೆ ಯಾವುದು ಅನ್ನೋದು ಸ್ಪಷ್ಟವಾಗದೆ ಹೋಗೋ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ಪೊಲಿಟಿಕಲ್ ಕಮ್ಯುನಿಕೇಷನ್‌ನಲ್ಲಿ ಕ್ಲಿಯರ್ ಫ್ರೇಮಿಂಗ್‌ಗೆ ಬಹಳ ಮಹತ್ವ ಕೊಡಲಾಗುತ್ತೆ. ಮೆಕ್ಯಾನಿಕ್ಸ್ ಕೂಡ ಬದಲಾಗಿತ್ತು ಇಲ್ಲಿ. ಅಣ್ಣಾ ಹಜಾರೆ ಅವರ ಕಾಲದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಪ್ರಮುಖ ಪಾತ್ರ ವಹಿಸಿತ್ತು. ಕಾಮರ್ಸ್ ಪ್ರೊಟೆಸ್ಟ್‌ನಲ್ಲೂ ಸಮಯದಲ್ಲೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರ ಕವರೇಜ್‌ನ ದೊರಕಿತ್ತು. ಆದ್ರೆ ಇತ್ತೀಚಿನ ಹಲವು ಪ್ರೊಟೆಸ್ಟ್‌ಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರಮುಖ ವೇದಿಕೆಯಾಗಿದೆ. ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಶಕ್ತಿ. ಆದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಕೂಡ ಇದೆ. ಅಲ್ಗೊರಿದಮ್ ಕೂಡ ಒಂದೇ ರೀತಿಯ ಆಡಿಯನ್ಸ್‌ಗೆ ಮೆಸೇಜ್‌ನ ತೋರಿಸಬಹುದು. ಅದರ ಪರಿಣಾಮ ಮೆಸೇಜ್ ಹಲವಾರು ಬಾರಿ ಈಗಾಗಲೇ ಒಪ್ಪಿರುವ ಜನರಲ್ಲಿ ಸುತ್ತಾಡ್ತಾನೆ ಇರುತ್ತೆ. ನೀವು ಹಲವಾರು ಬಾರಿ ನೋಡಿರ್ತೀರ ಒಂದು ವಿಡಿಯೋಗೆ ತುಂಬಾ ಲೈಕ್ಸ್ ಸಿಕ್ಕಿದಾವೆ, ತುಂಬಾ ವ್ಯೂಸ್ ಸಿಕ್ಕಿದಾವೆ ಅಂತ. ಅದರ ಅರ್ಥ ಅದು ಜಾಸ್ತಿ ಜನರನ್ನ ತಲುಪಿದೆ ಅಲ್ಲ. ಇಲ್ಲಿ ನೋಡಿದವರೇ ಮತ್ತೊಂದು ಸಲ ನೋಡಿರ್ಬೋದು. ಇದನ್ನ ಕಮ್ಯುನಿಕೇಷನ್ ಸ್ಟಡೀಸ್‌ನಲ್ಲಿ ಎಕೋ ಚೇಂಬರ್ ಎಫೆಕ್ಟ್ ಅಂತಾನೂ ಕರೀತಾರೆ. ಅಂದ್ರೆ ಪ್ರೈಮರಿ ಎಫೆಕ್ಟ್ ಅಲ್ಲಿ ಇದು ಯಾಕೆ ಮುಖ್ಯವಾಗುತ್ತೆ ಅಂದ್ರೆ, ಹ್ಯೂಮನ್ ಬ್ರೈನ್ ಯಾವಾಗ್ಲೂ ಇನ್ಫಾರ್ಮೇಷನ್‌ಗೆ ಹೆಚ್ಚು ವೇಟ್ ಕೊಡುತ್ತೆ. ಅಂದ್ರೆ ಹೆಚ್ಚು ಉತ್ತೇಜನ ಕೊಡುತ್ತೆ. ಅಣ್ಣಾ ಹಜಾರೆ ಅವರ ವಿಷಯದಲ್ಲಿ ಜನ ಮೊದಲು ನೋಡಿದ್ದು ಒಬ್ಬ ಸರಳ ವ್ಯಕ್ತಿ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ. ಅದರ ನಂತರ ಮೂವ್‌ಮೆಂಟ್ ಬೆಳೀತು. ಫಾರ್ಮರ್ ಪ್ರೊಟೆಸ್ಟ್‌ನಲ್ಲಿ ಜನ ಮೊದಲು ನೋಡಿದ್ದು ಸಾವಿರಾರು ರೈತರನ್ನ ತಮ್ಮ ಬೇಡಿಕೆಗಳೊಂದಿಗೆ ದೆಹಲಿಗೆ ಅಡಿಗೆ ಬರ್ತಾ ಇದ್ದಾರೆ ಅಂತ. ಆ ಚಿತ್ರವೇ ಈ ಮೊಮೆಂಟ್‌ನ ಗುರುತಾಯಿತು. ಪೊಲಿಟಿಕಲ್ ಸೈಕಾಲಜಿ ಹೇಳುವಂತೆ ಮೊದಲ ಇಂಪ್ರೆಷನ್ ಹಲವಾರು ಬಾರಿ ನಂತರದ ನರೇಟಿವ್‌ನನ್ನ ರೂಪಿಸುತ್ತೆ. ಹಾಗಾದ್ರೆ ಈ 3 ಮೊಮೆಂಟ್ಸ್‌ನ ನಮ್ಗೆ ಏನ್ ಕಲಿಸುತ್ತೆ ಅಂದ್ರೆ, ನಮ್ಗೆ ಏನ್ ನೋಡೋಕ್ ಸಿಗುತ್ತೆ ಅಂದ್ರೆ, ಮೊದಲನೇದು ಕೇವಲ ಸರಿಯಾದ ಇಶ್ಯೂ ಇದ್ರೆ ಸಾಕಾಗೋದಿಲ್ಲ. ಎರಡನೇದು ಜನರ ಕೋಪ ಮಾತ್ರ ಸಾಕಾಗೋದಿಲ್ಲ. ಮೂರನೇದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗೋದು ಸಾಕಾಗೋದಿಲ್ಲ. ಒಂದು ಮೂವ್‌ಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕಾದ್ರೆ ಕ್ರೆಡಿಬಲ್ ಲೀಡರ್‌ಶಿಪ್, ಕ್ಲಿಯರ್ ಮೆಸೇಜ್, ಸ್ಟ್ರಾಂಗ್ ಆರ್ಗನೈಸೇಷನ್, ಕನ್ಸಿಸ್ಟೆಂಟ್ ಮೀಡಿಯಾ ರೀಚ್, ವಾಲಂಟಿಯರ್ ನೆಟ್‌ವರ್ಕ್ ಮತ್ತೆ ಪಬ್ಲಿಕ್ ಟ್ರಸ್ಟ್ ಇವೆಲ್ಲವೂ ಒಂದೇ ಸಮಯದಲ್ಲಿ ಕೆಲಸ ಮಾಡಬೇಕು. ಪೊಲಿಟಿಕಲ್ ಸೈನ್ಸ್‌ನಲ್ಲಿ ಇದನ್ನೇ ರಿಸೋರ್ಸ್ ಮೊಬಿಲೈಜೇಷನ್ ಅಂತ ಕರೀತಾರೆ. ಭಾರತದಲ್ಲಿ ಪೇಪರ್ ಲೀಕ್ ಸಮಸ್ಯೆ ಕೇವಲ ನೀಟ್‌ಗೆ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ ತಾನೆ. ಕರ್ನಾಟಕದಲ್ಲಿ ನೋಡುವಂತೆ ಕೆಪಿಎಸ್ಸಿ ಎಷ್ಟು ದೊಡ್ಡ ಸ್ಕ್ಯಾಮ್ ನಡೀತು ಇತ್ತೀಚೆಗೆ ಅಂತ ನೀವು ನೋಡ್ತಾ ಇದ್ದೀರಾ. ಮತ್ತೆ ಪಿಎಸ್ಐ ಸ್ಕ್ಯಾಮ್ ನಡೀತು ಕರ್ನಾಟಕದಲ್ಲಿ. ಕೇವಲ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಟ್ರೆ ಸಮಸ್ಯೆ ಮುಗೀತಾ?
ಇಲ್ಲ. ಅಥವಾ ಸಂಪೂರ್ಣ ಎಕ್ಸಾಮಿನೇಷನ್ ಸಿಸ್ಟಮ್‌ನಲ್ಲೇ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತರಬೇಕಾ? ಖಂಡಿತವಾಗಿಯೂ ಬೇಕು. ಇಲ್ಲಿಯವರೆಗೆ ನಾವು 3 ದೊಡ್ಡ ಮೂವ್‌ಮೆಂಟ್ಸನ್ನ ನೋಡಿದ್ದೇವೆ. ಅಣ್ಣಾ ಹಜಾರೆ ಮೂವ್‌ಮೆಂಟ್, ಫಾರ್ಮರ್ ಪ್ರೊಟೆಸ್ಟ್ ಮತ್ತು ಇತ್ತೀಚಿನ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮೂವ್‌ಮೆಂಟ್. ಈ 3 ಘಟನೆಗಳು ನಮಗೆ ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತವೆ. ಪ್ರತಿಭಟನೆ ಒಂದು ಘಟನೆ ಮಾತ್ರವಲ್ಲ. ಅದು ಒಂದು ಪ್ರೋಸೆಸ್. ಅದು ಕೇವಲ ಕೋಪದಿಂದ ಹುಟ್ಟೋದಲ್ಲ. ಅದರ ಹಿಂದೆ ಲೀಡರ್‌ಶಿಪ್, ಆರ್ಗನೈಜೇಷನ್, ಪಬ್ಲಿಕ್ ಟ್ರಸ್ಟ್, ಕಮ್ಯುನಿಕೇಷನ್ ಮತ್ತು ಟೈಮಿಂಗ್ ಕೂಡ ಇರುತ್ತೆ. ಆದ್ರೆ ಈಗ ಒಂದು ಪ್ರಶ್ನೆಯನ್ನ ಕೇಳೋಣ. ನಾವು ಪ್ರತಿ 2, 3 ವರ್ಷಕ್ಕೊಮ್ಮೆ ಪೇಪರ್ ಲೀಕ್ ಅಂತ ಯಾಕೆ ಮಾತಾಡ್ತಾ ಇದೀವಿ? ಪೇಪರ್ ಲೀಕ್ ಇದು ಕೇವಲ ನೀಟ್ ಸಮಸ್ಯೆನಾ? ಉತ್ತರ ಇಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ರಿಕ್ರೂಟ್‌ಮೆಂಟ್ ಎಕ್ಸಾಮ್ಸ್, ಟೀಚರ್ ರಿಕ್ರೂಟ್‌ಮೆಂಟ್, ಪೊಲೀಸ್ ರಿಕ್ರೂಟ್‌ಮೆಂಟ್, ಎಂಟ್ರನ್ಸ್ ಟೆಸ್ಟ್ ಅಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್‌ದು ಟೆಸ್ಟ್ ಎಕ್ಸಾಮ್ಸ್ ಆಗ್ಲಿ, ಕೆಲವು ಪ್ರಕರಣಗಳಲ್ಲಿ ಪರೀಕ್ಷೆಗಳು ರದ್ದಾಗಿದ್ದಾವೆ. ಕೆಲವು ಕಡೆ ಮರುಪರೀಕ್ಷೆನೂ ಆಗಿದ್ದಾವೆ. ಎಕ್ಸಾಮ್ ಕೂಡ ಆಗಿದ್ದಾವೆ. ಅಂದ್ರೆ ಇದು ಕೇವಲ ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಒಂದು ಪಕ್ಷದ ಸಮಸ್ಯೆಯೂ ಅಲ್ಲ. ಭಾರತದ ವಿವಿಧ ರಾಜ್ಯಗಳು, ವಿವಿಧ ಸರ್ಕಾರಗಳು ಮತ್ತು ವಿಭಿನ್ನ ಪರೀಕ್ಷಾ ಸಂಸ್ಥೆಗಳು ಈ ರೀತಿಯ ಸವಾಲುಗಳನ್ನ ಎದುರಿಸ್ತಾ ಇದ್ದಾವೆ. ಕರ್ನಾಟಕವು ಇದರಿಂದ ಹೊರತಾಗಿಲ್ಲ. ಕರ್ನಾಟಕದಲ್ಲಿ ಕೆಲವು ವರ್ಷಗಳಲ್ಲಿ ಹಲವಾರು ರಿಕ್ರೂಟ್‌ಮೆಂಟ್ ಪ್ರಕ್ರಿಯೆ ಬಗ್ಗೆ ದೊಡ್ಡ ವಿವಾದನ ನಡೆದಿದ್ದಾವೆ. ಇವೆಲ್ಲವೂ ಒಂದೇ ವಿಷಯನ ತೋರಿಸ್ತವೆ. ಸಮಸ್ಯೆ ವ್ಯಕ್ತಿಗಳಲ್ಲಿ ಮಾತ್ರವಿಲ್ಲ, ಸಿಸ್ಟಮ್‌ನಲ್ಲೂ ಇದೆ. ಒಂದು ಪ್ರಶ್ನೆ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕು ಇಲ್ಲಿ. ಪ್ರತಿ ಪೇಪರ್ ಲೀಕ್ ಆದಾಗ ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಏನಾಗುತ್ತೆ? ಒಬ್ಬ ವಿದ್ಯಾರ್ಥಿ 2 ವರ್ಷ ಓದ್ತಾನೆ. ಇನ್ನೊಬ್ಬ ತನ್ನ ಜಾಬ್‌ನ ಬಿಟ್ಟು ಪೇಪರ್‌ಗೋಸ್ಕರ ತಯಾರಿ ಮಾಡ್ತಾನೆ. ಇನ್ನೊಬ್ಬ ತನ್ನ ಮನೆಯವರ ಸಾಲದ ಹಣದಲ್ಲಿ ಕೋಚಿಂಗ್‌ನ ಪಡಿತಾನೆ. ಆದ್ರೆ ಒಂದು ಪೇಪರ್ ಲೀಕ್ ಅದು 2 ವರ್ಷಗಳ ಪರಿಶ್ರಮವನ್ನು ಕೇವಲ ಒಂದೇ ನಿಮಿಷದಲ್ಲಿ ಶೂನ್ಯ ಮಾಡಬಹುದು. ಇದು ಕೇವಲ ಎಕ್ಸಾಮ್ ಕ್ಯಾನ್ಸಲ್ ಆಗೋ ವಿಷಯ ಅಲ್ಲ. ಇದು ಟ್ರಸ್ಟ್ ಕೊಲ್ಯಾಪ್ಸ್ ಆಗೋ ವಿಷಯ. ಒಮ್ಮೆ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ಕುಸಿದು ಹೋದ್ರೆ ಅದನ್ನ ಮತ್ತೆ ಕಟ್ಟಿಕೊಳ್ಳೋದು ತುಂಬಾ ಕಷ್ಟ. ಹಾಗಾದ್ರೆ ಇದರ ಪರಿಹಾರ ಏನು? ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಇರ್ಬೇಕು ತಾನೆ? ಕೇವಲ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾ? ಬಹುಶಃ ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಹೊಣೆಗಾರಿಕೆಯೋ ಪ್ರಶ್ನೆ ಬರಬಹುದು. ಆದ್ರೆ ಒಬ್ಬ ವ್ಯಕ್ತಿ ಬದಲಾದ್ರೆ ಮಾತ್ರ ಸಿಸ್ಟಮ್ ಬದಲಾಗೋದಿಲ್ಲ. ಇಂದು ಒಬ್ಬ ಮಿನಿಸ್ಟರ್ ಹೋಗ್ಬಹುದು, ನಾಳೆ ಮತ್ತೊಬ್ಬ ಬರ್ಬಹುದು. ಆದ್ರೆ ಅದೇ ದುರ್ಬಲ ವ್ಯವಸ್ಥೆ ಮುಂದುವರೆದ್ರೆ ನಾಳೆ ಮತ್ತೊಂದು ಪೇಪರ್ ಲೀಕ್ ಕೂಡ ಆಗ್ಬಹುದು. ಆದ್ರಿಂದ ಪ್ರಶ್ನೆ ವ್ಯಕ್ತಿಗಳ ಬಗ್ಗೆ ಮಾತ್ರವಲ್ಲ, ಇನ್ಸ್ಟಿಟ್ಯೂಷನ್ ಬಗ್ಗೆನೂ ನಾವು ಎತ್ತಬೇಕಾಗುತ್ತೆ. ಸಿಸ್ಟಮ್ ಹೇಗೆ ಬದಲಾಗಬೇಕು? ಮೊದಲನೇದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಡಿಜಿಟಲ್ ಸೆಕ್ಯೂರಿಟಿ ಇನ್ನಷ್ಟು ಬದಲಾಗಬೇಕು. ಅಂದ್ರೆ ಬಲವಾಗಬೇಕು, ಸ್ಟ್ರಾಂಗ್ ಆಗಬೇಕು. ಎರಡನೇದು ಕ್ವೆಶ್ಚನ್ ಪೇಪರ್ ಹ್ಯಾಂಡ್ಲಿಂಗ್‌ಗೆ ಎಂಡ್ ಟು ಎಂಡ್ ಡಿಜಿಟಲ್ ಆಡಿಟ್ ಟ್ರೈಲ್ ಕೂಡ ಇರಬೇಕು. ಯಾರು ಯಾವ ಹಂತದಲ್ಲಿ ಆಕ್ಸೆಸ್ ಪಡೆದ್ರು ಎಂಬುದು ಸಂಪೂರ್ಣ ರೆಕಾರ್ಡ್ ಆಗಬೇಕು. ಮೂರನೇದು ರಿಕ್ರೂಟ್‌ಮೆಂಟ್ ಏಜೆನ್ಸಿಗೆ ಹೆಚ್ಚು ಆಪರೇಷನಲ್ ಇಂಡಿಪೆಂಡೆನ್ಸ್ ಬೇಕು. ಪೊಲಿಟಿಕಲ್ ಪ್ರೆಷರ್ ಇಲ್ಲದೆ ಕೆಲಸ ಮಾಡೋ ರೀತಿ ಅದರ ಸಾಮರ್ಥ್ಯ ಇರಬೇಕು. ನಾಲ್ಕನೇದು ಪೇಪರ್ ಲೀಕ್ ಪ್ರಕರಣಗಳ ತನಿಖೆ ವರ್ಷಗಳ ಕಾಲ ನಡೆಯಬಾರದು. ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗಬೇಕು. ಸ್ಪೀಡಿ ಟ್ರಯಲ್ ಇರಬೇಕು. ಐದನೇದು ತಪ್ಪು ಮಾಡಿದವರು ಯಾರು ಎಂಬುದು ಸ್ಪಷ್ಟವಾದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಹೋಗಬೇಕು. ಯಾರೇ ಆಗಿರಲಿ, ಅಧಿಕಾರಿ ಆಗಿರಲಿ, ಸಂಸ್ಥೆ ಆಗಿರಲಿ ಅಥವಾ ಒಬ್ಬ ಮಧ್ಯವರ್ತಿ ಆಗಿರಲಿ, ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು. ಇವತ್ತು ನಾವು ಮಾಡ್ತಿರೋ ಪ್ರತಿಭಟನೆಗಳ ನಿಜವಾದ ಉದ್ದೇಶ ಏನು? ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಒಂದು ಹಕ್ಕು. ಅದು ಇರಲೇಬೇಕು. ಜನರ ಪ್ರಶ್ನೆ ಕೇಳಲೇಬೇಕು. ಸರ್ಕಾರ ಉತ್ತರ ಕೊಡಲೇಬೇಕು. ಅದೇ ಒಂದು ಆರೋಗ್ಯಕರ ಡೆಮೋಕ್ರಸಿಯ ಲಕ್ಷಣ. ಆದ್ರೆ ಪ್ರತಿಭಟನೆಯ ಅಂತಿಮ ಗುರಿ ಕೇವಲ ಒಂದು ಹೆಡ್‌ಲೈನ್ಸ್ ಆಗ್ಬಾರ್ದು. ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ಬಾರ್ದು. ಅದರ ಅಂತಿಮ ಗುರಿ ಸಿಸ್ಟಮ್ ಚೇಂಜ್ ಆಗಿರಬೇಕು. ಈ 3 ಮೊಮೆಂಟ್ಸ್ ನಮಗೆ ಕಲಿಸೋ ದೊಡ್ಡ ಪಾಠ ಅಣ್ಣಾ ಹಜಾರ್ ಮೊಮೆಂಟ್ ನಮಗೆ ಹೇಳಿದ್ದು ಒಂದು ಕ್ಲಿಯರ್ ಮೆಸೇಜ್ ದೇಶವನ್ನು ಒಂದಾಗಿಸಬಹುದು. ಫಾರ್ಮರ್ ಪ್ರೊಟೆಸ್ಟ್ ನಮಗೆ ತೋರಿಸಿದ್ದು ಸಂಘಟನೆ ನಿರಂತರತೆ ಮತ್ತು ಪಬ್ಲಿಕ್ ಮೊಬಿಲೈಸೇಷನ್ ದೊಡ್ಡ ರಾಜಕೀಯ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. ನನ್ನ ಕೊನೆ ಮಾತೇನೆಂದ್ರೆ, ನಾವು ಇಂದು ಯಾವ ಪಕ್ಷಕ್ಕೆ ಬೆಂಬಲಿಸ್ತೇವೆ, ಯಾವ ನಾಯಕನನ್ನು ಇಷ್ಟಪಡ್ತೇವೆ ಅದು ಬೇರೆ ವಿಷಯ. ಆದ್ರೆ ಒಂದು ವಿದ್ಯಾರ್ಥಿಯ ಭವಿಷ್ಯಕ್ಕೆ ಪಕ್ಷವಿಲ್ಲ, ಒಂದು ಪರೀಕ್ಷೆಗೆ ಮತವಿಲ್ಲ, ಒಂದು ಮೆರಿಟ್ ಲಿಸ್ಟ್‌ಗೆ ಧರ್ಮವಿಲ್ಲ, ಒಂದು ಉದ್ಯೋಗದ ಕನಸಿಗೆ ಈ ಸಿದ್ಧಾಂತವಿಲ್ಲ. ಅದು ಭಾರತ ಪ್ರತಿಯೊಬ್ಬ ಯುವಕನ ಕನಸು. ಆ ಕನಸನ್ನ ಕಾಪಾಡೋದು ಯಾವುದೇ ಒಂದು ಸರ್ಕಾರದ ಕೆಲಸ ಮಾತ್ರವಲ್ಲ. ಅದು ಸರ್ಕಾರ, ಪರೀಕ್ಷಾ ಸಂಸ್ಥೆಗಳು, ನ್ಯಾಯಾಂಗ, ಮಾಧ್ಯಮ, ನಾಗರಿಕ ಸಮಾಜ ಮತ್ತು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದ್ರೆ ಒಂದು ಪೇಪರ್ ಲೀಕ್ ಕೇವಲ ಒಂದು ಎಕ್ಸಾಮ್‌ನ ಹಾಳು ಮಾಡೋದಿಲ್ಲ. ಅದು ಒಂದು ಕುಟುಂಬದ ಭರವಸೆನ ಮುರಿಬಹುದು. ಒಬ್ಬ ವಿದ್ಯಾರ್ಥಿಯ ಆತ್ಮವಿಶ್ವಾಸನ್ನೇ ಕುಗ್ಗಿಸಬಹುದು. ಇಂದು ನಾವು ಯಾರಾದರೂ ಒಬ್ರು ರಾಜೀನಾಮೆ ಕೇಳಬಹುದು. ಅದು ಪ್ರಜಾಪ್ರಭುತ್ವದಲ್ಲಿ ಸಹಜ. ಆದ್ರೆ ಅದಕ್ಕಿಂತ ದೊಡ್ಡ ಪ್ರಶ್ನೆನ ನಾವು ಕೇಳಬೇಕು. 5 ವರ್ಷಗಳ ನಂತರ ಇದೇ ಸಮಸ್ಯೆ ಮತ್ತೆ ಮರುಕಳಿಸದಂತೆ ನಾವು ಯಾವ ಸಿಸ್ಟಮ್‌ನ ನಿರ್ಮಿಸ್ತಾ ಇದ್ದೀವಿ ಅಂತ. ಯಾಕಂದ್ರೆ ನಿಜವಾದ ಗೆಲುವು ಅನ್ನೋದು ನಿಜವಾದ ವಿಕ್ಟರಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸೋಲಿಸೋದಲ್ಲ. ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಭಯವಿಲ್ಲದೆ ಪರೀಕ್ಷೆ ಬರೆಯುವಂತ ಒಂದು ಪಾರದರ್ಶಕ, ವಿಶ್ವಾಸಾರ್ಹ ಮತ್ತು ನ್ಯಾಯಸಮ್ಮತ ವ್ಯವಸ್ಥೆಯನ್ನ ನಿರ್ಮಿಸೋದು. ಅದೇ ಒಂದು ನಿಜವಾದ ಪ್ರಜಾಪ್ರಭುತ್ವದ ದೊಡ್ಡ ಗೆಲುವು. ಅದೇ ಈ ಸಂಪೂರ್ಣ ಚರ್ಚೆಯ ಒಂದು ನಿಜವಾದ ಉದ್ದೇಶ. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.